ನಾವು ಮೇಡಮರೇ ಇಲ್ಲೇ ಬೈರ್ಮಂಗ್ಲ ಪಂಚಾಯತಿ, ಇಲ್ಲೇ ಹಳ್ಳಿಯರು ಕೋಡಳ್ಳಿ ಅಂತ. ನಮಗೆ ಇರೋದೇ 2 ಎಕರೆ ಜಮೀನು. ನಮ್ದೇನು ಬೇಡ, ನಮ್ಗೆ ಯಾವ ದುಡ್ಡು ಬೇಡ, ಯಾವ ಕಾಸು ಬೇಡ. ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡ್ರಿ ಅಂತ 3 ತಿಂಗಳಿಂದ ಧರಣಿ ಮಾಡ್ತಾಯಿದ್ದೀವಿ. ಅದು ಹಸುರಾಗ್ದಿಂದನೂ ನಮಗೇನು ಬಂದು ಯಾವ ಅಧಿಕಾರಿನೂ ನಮಗೆ ಏನೂ ಇದನ್ನು ಕೊಡ್ತಾಯಿಲ್ಲ ಮಾಹಿತಿನ. ನಾವು ಮನೆ ಹತ್ರ ದನ ಕರ ಎಲ್ಲ ಬಿಟ್ಟು ರೇಷ್ಮೆ ಹುಳ ಇದ್ರೂ ನಾವು ಬಂದು ಇಲ್ಲಿ ಕೂತ್ಕೊಳ್ಳೇಬೇಕು ಧರಣಿ ಮಾಡೋಕ್ಕೆ. ಅರ್ಧ ಜನ ಬರ್ತಾರೆ, ಅರ್ಧ ಜನ ಬರೋಲ್ಲ ಮೇಡಮರೇ. ಈಗ ನಮ್ಮ ಜಮೀನು ನಮ್ಗೆ ಬೇಕೇ ಬೇಕು. ನಮಗೆ ಅಧಿಕಾರಿಗಳು ಬರ್ತಾಯಿಲ್ಲ, ಯಾವ ರಾಜಕಾರಿಗಳು ಬಂದು ನಮ್ಗೆ ಉಳಿಸ್ಕೊಡ್ತಾ ಇಲ್ಲ. ಈಗ ನಾವಿಲ್ದಿರೋ ಅವ್ರಿಗೆ ಸರ್ಕಾರ ಆಯ್ತದ ಮೇಡಮರೇ. ನಾವು ರೈತರ ಇದ್ರಲ್ಲ ಸರ್ಕಾರ ನಡೆಯೋದು. ನಾವು ಕೊಟ್ಬಿಟ್ಟು ಅವ್ರ ಹತ್ರ ನಾವೇನು ದುಡ್ಡು ತಿನ್ನೋಕ್ಕಾಯ್ತದ? ನಾವು ತಿನ್ನೋದೇ ಅನ್ನ ಮುದ್ದೆ. ಇವತ್ತೆಲ್ಲ ಸುಗರು BP ಬರ್ತದೆ. ನಾವು ರಾಗಿ ಬೆಳಿತೀವಿ, ಮುದ್ದೆ ತಿಂತೀವಿ. ಅವರು ಬರಲಿ ಉಪ್ಸಾರು ಇಟ್ಟೆ ತಂದು ನಾಳೆ ನಾವು ತಂದು ಇದ್ರ ಮೇಲೆ ತಂದಿಕ್ತೀವಿ ಉಪ್ಸಾರು ಮುದ್ದೆನೆ. ಅವ್ರು ದುಡ್ಡು ತಿಂತಾರ, ಉಪ್ಸಾರು ಮುದ್ದೆ ತಿಂತಾರ, ಕೇಳ್ತೀವಿ ಮೇಡಮರೇ. ಅಷ್ಟು ಬಿಟ್ರೆ ನಮ್ದು ಇನ್ನೇನು. ನಮ್ಮದು 2 ಎಕರೆ ಜಮೀನಿದೆ. ರೇಷ್ಮೆ ಮಡಗ್ತೀವಿ, ಹುಳ ಮಡಗ್ತೀವಿ, ದನಗಳು ಮಡಿಕೊಂಡಿದ್ದೀವಿ, ಹಸುಗಳ. ಇಷ್ಟೇಪ್ಪ, ನಮಗೆ ಭೂಮಿ ಬೇಕು, ನಮ್ಗೆ ವ್ಯವಸಾಯ ನಾವು ಮಾಡಬೇಕು. ಈಗ ಅವ್ರನ್ನ ನಾವು ಇದೆಲ್ಲ ಸೌಲಭ್ಯ ಮಾಡಿಕೊಡು ಅಂತ ನಾವೇನು ಕೇಳಲಿಲ್ಲ. ನಾವೇನು ದುಡ್ಡು ಕೊಡ್ರಿ, ಕಾಸು ಕೊಡ್ರಿ ಅಂತ ನಾವು ಅವ್ರ ಹತ್ರ ಹೋಗಲಿಲ್ಲ. ಎಲ್ಲ ದಬ್ಬಾಳಿಕೆ ನಡೆಸಿದ್ದಾರೆ ಮೇಡಮರೇ. ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲ. ನಮ್ಮ ಮಕ್ಕಳು ನಂಬಿರೋದೇ ರೇಷ್ಮೆನ, ಕೃಷಿ ನಂಬಿದ್ದಾರೆ.